ಸ್ಯಾಂಡಲ್ವುಡ್ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ. ಯಾಕಂತ ಹೇಳಿದ್ರೆ ಶಿವಣ್ಣ ಅಂತಾನೆ ಎನರ್ಜಿ ಅಂತ ಹೇಳ್ತಾರೆ. ಆದರೆ ಶಿವಣ್ಣಗೆ ಮತ್ತೆ ಹುಷಾರಿಲ್ಲ ಅನ್ನೋ ಒಂದು ನ್ಯೂಸ್ ಕೂಡ ಬರ್ತಾ ಇದೆ. ಹೌದು, ಶಿವಣ್ಣ ಅವರು ಇತ್ತೀಚೆಗಷ್ಟೇ ತಮ್ಮ ಕ್ಯಾನ್ಸರ್ನ ಒಂದು ಟ್ರೀಟ್ಮೆಂಟ್ಗೆ ಅಮೆರಿಕಕ್ಕೆ ಹೋಗಿ ಬಂದಿದ್ರು. ಅಲ್ಲಿಂದ ಬಂದಾದ ನಂತರ ಶಿವಣ್ಣನ ಎನರ್ಜಿ ಆಗಿರ್ಬೋದು, ಅವರ ತೂಕ ಆಗಿರ್ಬೋದು ಎಲ್ಲನೂ ಕೂಡ ಇಳಿಕೆ ಆಗಿತ್ತು. ಈಗ ಶಿವಣ್ಣನಿಗೆ ಯಾವ ಒಂದು ಪ್ರೋಗ್ರಾಮಲ್ಲಿ ನೋಡಿದ್ರು ಕೂಡ ನಮಗೆ ಇಲ್ಲ ಸಲ್ಲದ ಒಂದು ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಶಿವಣ್ಣನ ಮುಖನೂ ಕೂಡ ಆ ಥರ ವೀಕ್ ಆಗೋಗ್ಬಿಟ್ಟಿದೆ. ಸೊ ಪಾಕಿಸ್ತಾನದ ದಾಳಿಯ ಬಗ್ಗೆ ನಿನ್ನೆ ತಾನೇ ಒಬ್ಬ ರಿಪೋರ್ಟರ್ ಕೇಳಿದಾಗ ಶಿವಣ್ಣ ಅವರು ನನಗೆ ಹುಷಾರಿಲ್ಲ, ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನೋ ಒಂದು ಉತ್ತರವನ್ನ ಕೊಡ್ತಾರೆ. ಆಗ ಎಲ್ಲ ಅಭಿಮಾನಿಗಳು ಕೂಡ ಶಾಕ್ ಆಗ್ತಾರೆ. ಸೊ ಶಿವಣ್ಣನಿಗೆ ಮತ್ತೆ ಹುಷಾರಿಲ್ದಂಗೆ ಆಗಿದೆ. ಅಮೆರಿಕಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬಂದಾದ ನಂತರ ಶಿವಣ್ಣ ಸಿಕ್ಕಾಪಟ್ಟೆ ವೀಕ್ ಆಗಿದ್ದಾರೆ. ಹೌದು, ವೀಕ್ ಥರನೂ ಕೂಡ ಕಾಣಿಸ್ತಿದ್ದಾರೆ. ಶಿವಣ್ಣ 2-3 ತಿಂಗಳ ಹಿಂದೆ ಇದ್ದಂತಹ ಒಂದು ಬೆಳವಣಿಗೆನೇ ಬೇರೆ ಇತ್ತು. ಮತ್ತೆ ಈಗ ಅವರ ಮ್ಯಾನರಿಸಮ್ ಆಗಿರ್ಬೋದು, ಅವರ ವೀಕ್ನೆಸ್ಸು ಹಾಗೂ ಅವರು ಎಷ್ಟು ಆಕ್ಟಿವ್ ಆಗಿರ್ತಿದ್ರು ಅದು ಸಿಕ್ಕಾಪಟ್ಟೆ ಕಡಿಮೆ ಆಗೋಗಿದೆ. ಎಲ್ಲ ಅಭಿಮಾನಿಗಳು ಹೇಳ್ತಿರೋದಂತೆ ಶಿವಣ್ಣ ಅವರು ಈಗ ಸಿನಿಮಾ ಮಾಡೋದನ್ನು ನಿಲ್ಲಿಸಬೇಕು, ಅವರಿಗೆ ರೆಸ್ಟಿನ ಒಂದು ಅಗತ್ಯತೆ ಹೆಚ್ಚಾಗಿದೆ, ಅದರಿಂದ ರೆಸ್ಟನ್ನು ತಗೋಬೇಕು ಅಂತಲೂ ಕೂಡ ಅವರ ಅಭಿಮಾನಿಗಳು ಕೇಳ್ಕೊತಾರೆ. ಜೊತೆಗೆ ಕರ್ನಾಟಕದ ಜನನೂ ಕೂಡ ಅದನ್ನೇ ಕೇಳ್ಕೊಳ್ಳೋದು, ಸಿನಿಮಾಗಳು ಸಾಕು ಶಿವಣ್ಣ, ದಯವಿಟ್ಟು ಸಿನಿಮಾಗಳನ್ನು ನಿಲ್ಲಿಸಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಜೊತೆಗೆ ಎಲ್ರಿಗೂ ಕೂಡ ನಿಮ್ಮ ಸ್ಥಿತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ.